ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ, ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ನನಗೆ ಈ ಒಂದು ಅದ್ಭುತವಾದ ಒಂದು ಟ್ರೈಲರ್ ಲಾಂಚ್ಗೆ ನಮ್ಮ ಆತ್ಮೀಯರು ನಾಗೇಶ್ವರ ಅವರು ಕರೆದು ಸುಮಾರು ಸರಿ ಸಿನಿಮಾ ರಿಲೀಸಿಗೆ ಕರಿತಾ ಇದ್ರು. ನಾನು ಬರೋಕ್ಕಾಗಿರಲಿಲ್ಲ. ನಿನ್ನೆ ಫೋನ್ ಮಾಡಿ ಖಂಡಿತ ಬರಲೇಬೇಕು ಅಂತಂದ್ರು. ಮೊದಲನೇದಾಗಿ ಅವರ ಸಿನಿಮಾ 2 ಸಿನಿಮಾಕ್ಕೂ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯನ ಕೊಡ್ತೀನಿ. ಮತ್ತೆ ಅವರ ತಂಡಕ್ಕೂ ಕೂಡ ನಾನು ಶುಭಾಶಯ ಕೊಡ್ತೀನಿ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಇವತ್ತು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ರಿಲೀಸ್ ಮಾಡೋದು ಬಹಳ ಕಷ್ಟ. ನಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಟೆಕ್ನಿಷಿಯನ್ಗಳು ಸಿನಿಮಾ ಮಾಡಕ್ಕೆ ಅಂತ ಹೋಗಿ ಸಿನಿಮಾನೇ ರಿಲೀಸ್ ಆಗಲ್ಲ, ಅದಕ್ಕೆ ನಿಂತೋಗುತ್ತೆ. ಅಂಥದ್ರಲ್ಲಿ ನಮ್ಮ ನಾಗೇಶ್ವರ ಅವರು 27 ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರನ್ನ ಮೆಚ್ಚುವಂಥದ್ದು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಈ ಸಿನಿಮಾ ನೋಡಿದೆ ನಾನು, ಬಹಳ ಅದ್ಭುತವಾಗಿದೆ. ಎಲ್ಲ ಹಿರಿಯ ನಟರಿದ್ದಾರೆ. ನಮ್ಮ ತಾರಮ್ಮ ಇದ್ದಾರೆ ಅಂದ್ರೆ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಕರಿಸುಬ್ಬು ಅವರಿದ್ದಾರೆ. ಮತ್ತೆ ನಮ್ಮ ನಿರ್ದೇಶನ ಮಾಡದಂತ ನಮ್ಮ ನಿರ್ದೇಶಕರು, ಅದ್ಭುತವಾದ ನಿರ್ದೇಶಕರು. ಇವರೆಲ್ಲ ಹೇಳ್ದಂಗೆ ಅವರ ಶಿಸ್ತು ಮತ್ತೆ ಅವ್ರ ಕಾಸ್ಟ್ಯೂಮು ಕೂಡ ಹಾಗೇನೆ ಬಹಳ ಶಿಸ್ತಿನಿಂದ ಇರುತ್ತೆ. ಮತ್ತೆ ನಮ್ಮ ನಾಗೇಶ್ವರ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೆ. ಐಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ಹಾಕಿರ್ತಾ ಇದ್ರು. ನಮ್ಮ ಬ್ರದರು ಕಾಸ್ಟ್ಯೂಮ್ ಡಿಸೈನರ್ ಆಗಿರ್ಬೇಕು ಅಣ್ಣವ್ರ ಹತ್ರ ಅಂತ ಕರ್ಕೊಂಬಂದ್ಬಿಟ್ರು. ಇವತ್ತು ಹೇಳ್ತೀನಿ, ನಮ್ಮ ಗೋವಿಂದಣ್ಣವ್ರದ್ದು ಮತ್ತೆ ಲಕ್ಷ್ಮಕ್ಕ ಅವ್ರದ್ದೆಲ್ಲ ನಾನೇ ಕಾಸ್ಟ್ಯೂಮ್ನ ರೆಡಿ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಮ್ಮ ನಾಗೇಶ್ವರ ಅವರು, ಏನಕ್ಕೆ ಇಲ್ಲಿ ಬರ್ತೀರಾ ಶಿವಕುಮಾರ್, ನೀವು ಇಲ್ಲಿ ಬರಬೇಡಿ, ಸಿನಿಮಾ ರಂಗ ಬಹಳ ಕಷ್ಟ, ನೀವು ಬೆಳೆಯೋದಕ್ಕಾಗಲ್ಲ ಅಂತ ನಮಗೆ ಬುದ್ಧಿವಾದ ಹೇಳ್ತಾ ಇದ್ರು. ಅವರು ಸಿನಿಮಾ ಎಷ್ಟು ಸಿನಿಮಾ ಇರ್ತಿತ್ತು ಅಂದ್ರೆ, ಸುಮಾರು ಒಂದು 6-7 ಸಿನಿಮಾ ಇರೋದು. ಎಲ್ಲ ಕಡೆನೂ ಅವರು ಹೋಗಿ ವಿಗ್ನ ರೆಡಿ ಮಾಡಿ ಬರೋರು. ಹೆಚ್ಚು ಕಮ್ಮಿ ಎಲ್ಲ ಹಿರಿಯ ನಟರಿಗೆ, ಅಣ್ಣವ್ರಿಗೂ ಕೂಡ ಅವರೇ ವಿಗ್ನ ರೆಡಿ ಮಾಡ್ತಿದ್ದು. ಮತ್ತೆ MGRಗೂ ಮಾಡಿರ್ತಾರೆ ಅಂತ ಕೇಳ್ಪಟ್ಟೆ. ಏನ್ ಸರ್? MGRಗೂ ಕೂಡ ಅವರು ವಿಗ್ನ ರೆಡಿ ಮಾಡಿದ್ದಾರೆ. ನೀವು ಅವ್ರನ್ನ ವಯಸ್ಸು ಕೇಳಿದ್ರೆ ನೀವು ಬಹಳ ಆಶ್ಚರ್ಯ ಪಡ್ತಾರೆ. ಇವಾಗ್ಲೂ ಕೂಡ ಹೀರೋ ತರ ಇದ್ದಾರೆ. ಎಷ್ಟು ಸರ್ ತಮ್ಗೆ ಏಜು? ಅವರು 23 ಅಂತ ಮೋಸ್ಟ್ಲಿ 73. ನೋಡಿ, 73 ವರ್ಷ. ಇವತ್ತೆಲ್ಲ 25-30 ವರ್ಷಕ್ಕೇನೆ ಎಲ್ಲ ಇದಾಗೋಗ್ಬಿಡ್ತೀವಿ. 73 ವರ್ಷ ಅವ್ರಿಗೆ. ಇವಾಗ್ಲೂ ಕೂಡ ಅವ್ರಿಗೆ ಒಂದು ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು, ಸಿನಿಮಾಗೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ಅವರ ಮಹದಾಶೆ. ಯಾವತ್ತು ನನ್ನ ಬಗ್ಗೆ ಹೊಗಳ್ತಾ ಇರ್ತಾರೆ. ಅವ್ರ ಬಗ್ಗೆ ಹೊಗಳೋದಕ್ಕೆ ಪದಗಳೇ ಸಾಲದು. ಯಾಕೆಂದ್ರೆ 27 ಸಿನಿಮಾ ಮಾಡಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ, 27 ಸಿನಿಮಾನೂ ರಿಲೀಸ್ ಆಗಿದೆ. ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋದಕ್ಕಾಗಲ್ಲ. ಅವ್ರಿಗೆ ನನಗೆ ಈ ಒಂದು ಸಂದರ್ಭದಲ್ಲಿ ಅವ್ರು ನನ್ನನ್ನು ಕರೆದು ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ, ಅದರಲ್ಲೂ ಎಲ್ಲ ಹಿರಿಯ ನಟರು ಮತ್ತೆ ನಮಗೆ ಗೋವಿಂದಣ್ಣ ನಮ್ಗೆಲ್ಲ ಅನ್ನ ಕೊಟ್ಟಂತವ್ರು, ಲಕ್ಷ್ಮಕ್ಕ ಅವರು, ಮತ್ತೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಇಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.